ಅಂಗವಿಕಲರ ಮಾಸಾಶನ ನಿಲುಗಡೆ ಖಂಡಿಸಿ ಪ್ರತಿಭಟನೆ. ಗಂಗಾವತಿ ಅಂಗವಿಕಲರ ಮಾಸಾಶನವನ್ನು ವಾರ್ಷಿಕ 32,000 ಆದಾಯ ಮಿತಿಯ ಆಧಾರದ ಮೇಲೆ ನಿಲುಗಡೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಿ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಏನಾಗಿದೆ ಅಂದರೆ ಇವತ್ತು ಅಂಗವಿಕಲರನ್ನ ಕಡೆಗಣಿಸ್ತದೆ. ಮುಖ್ಯ ಉದ್ದೇಶ ಏನು ಮಾಡ್ತಾಯಿದೆ ಅಂತಂದರೆ ಇವತ್ತು ಆದಾಯ ಮಿತಿ ಅಂತೇಳಿ ಸರ್ಕಾರ ಆದೇಶ ಹೊರಡಿಸಿ ಅದು ನಮಗೆ ಗಮನಕ್ಕೇ ಇಲ್ಲ. ಅದು ಈಗ ಭಾಳಷ್ಟು ಜನ ಅಂಗವಿಕಲರು ನಿಜವಾದಂಥ ಅಂಗವಿಕಲರು ಎರಡೂ ಕಾಲಿಲ್ಲ ಇಲ್ಲಿ ಕೆಲವು ಜನ ಬಂದಿದ್ದಾರೆ. ಅವ್ರಿಗೆ ಕೂಡ ಆದಾಯ ಮಿತಿ ಮಾಡಿ ಅಂಗವಿಕಲರು ಈ ಮಾಸ ನಿಂದ್ರಿಸಿದ್ದಾರೆ ಸರ್. ಈಗಾಗಲೇ 4 ತಿಂಗಳು ಆಯಿತು, ಅದನ್ನ ಬಿಡುಗಡೆಗೊಳಿಸ್ಬೇಕು. ಅದು ಆದಾಯ ಮಿತಿ ಅಂತೇಳಿ ಕಟ್ ಮಾಡಿದ್ದಾರೆ ಸರ್. ಆಮೇಲೆ ಈಗ ನಮಗೆ ಬಸ್ ಬರೀ 100 ಕಿಲೋಮೀಟ್ರ್ ಮಿತಿಗೊಳಿಸಿದ್ದಾರೆ. ಅದನ್ನು ಇಡೀ ರಾಜ್ಯದಂತೆ ನಮಗೆ ಅಂಗವಿಕಲರು ನೀಡಬೇಕು. ಮತ್ತು ಬಸ್ಸಿನಲ್ಲಿ ಅಂಗವಿಕಲರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅಂತ ಸೀಟ್ ಇರ್ತಾವೆ. ಅದರಲ್ಲೇ ನಮ್ಮ ಅಂಗವಿಕಲರಿಗೆ ಕುಂದ್ರೋಕ್ಕೆ ಬಿಡೋದಿಲ್ಲ. ಅದನ್ನು ಕಡ್ಡಾಯವಾಗಿ ಒಂದು ಆದೇಶ ಮಾಡಿ ಅಲ್ಲಿ ಯಾರನ್ನೂ ಈಗ ಬೇರೆಯವರಿಗೆಲ್ಲ ಕಡ್ಡಾಯವಾಗಿ ಕುಂದ್ರಬೇಡ ಅಂತ ಹೇಳ್ತಾರೆ. ಅಲ್ಲಿ ಅಂಗವಿಕಲರಿಗೆ ಕುಂತ್ರು ಕೂಡ ಬಿಡಿಸ್ಕೊಡ್ತಾ ಇಲ್ಲ. ಅದು ಕೂಡ ಆಗ್ತಾ ಇರಬೇಕು. ಮತ್ತು ಮಾಸಲ್ಸನ್ನು ನಮ್ಮದು 10,000 ರೂಪಾಯಿ ಕೊಡ್ಬೇಕಂತ ನಮ್ಮ ಡಿಮ್ಯಾಂಡ್ ಇದೆ. ಜೀವನ ನಡ್ಸೋಕ್ಕಾಗಿ ಕರ್ನಾಟಕ ರಾಜ್ಯ ಹಾಗೂ ಅಂಗವಿಕಲರ ಪಾಲಕರ ಒಕ್ಕೂಟ ವತಿಯಿಂದ ಇವತ್ತು ನಮ್ಮ ವಿಕಲಚೇತನರು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಹೋರಾಟ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಈಗಾಗಲೇ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಮಾಸಾಸನ, ಬಸ್ ಪಾಸ್ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ನಿವೇಶನ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಸರ್ಕಾರದ ಗಮನಕ್ಕೆ ತಂದೀವಿ, ತಹಶೀಲ್ದಾರ್ ಗಮನಕ್ಕೆ ತಂದೀವಿ. ಇವತ್ತು ತಹಶೀಲ್ದಾರ್ ಏನಂತಾರ, ನೋಡಪ್ಪ ನಾವು ಮೇಲೆ ಕಳಿಸ್ತೀವಿ, ಅವ್ರಿಗೆ ಬಿಟ್ಟಿದ್ದದು ಅಂತ ಹೇಳ್ತಾರೆ. ಇವತ್ತು ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ, ನಮಗೆ ಆದಾಯದ ಮಿತಿ ಇವತ್ತು 32,000 ರೂಪಾಯಿ ಇದ್ರೆ ಅಂಗವಿಕಲರಿಗೆ ಮಾಸಾಸನವನ್ನು ಅವೈಜ್ಞಾನಿಕ ಪದ್ಧತಿಯಿಂದ ಇವತ್ತು ಮಾಸಾಸನವನ್ನು ಕಟ್ ಮಾಡಿದ್ದಾರೆ. ಇವತ್ತು ನಾನು ಡಾಕ್ಟರೇಟ್ ಮಾಡಿದ್ದೀನಿ, ಇವತ್ತು PhD ಮಾಡಿದ್ದೀನಿ. ಇವತ್ತು ನಾನು ಉದ್ಯೋಗ ಇಲ್ಲ, ಸರ್ಕಾರ ಉದ್ಯೋಗ ಕೊಡೋಕೆ ಯೋಗ್ಯತೆ ಇಲ್ಲ. ಇವತ್ತು ಅಂಗವಿಕಲರಿಗೆ ಆದಾಯದ ಮಿತಿ ನೆಪ ಒಡ್ಡಿ ಇವತ್ತು ಅಂಗವಿಕಲರ ಮಾಸಾಸನವನ್ನು 4 ತಿಂಗಳ 5 ತಿಂಗಳ ಮಾಸಾಸನವನ್ನು ಕಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ವೃದ್ಧಾಪ್ಯ ವೇತನ ಕೂಡ ಕಟ್ ಮಾಡಿದ್ದಾರೆ. ಇವತ್ತು ಅಂಗವಿಕಲರ ಜೊತೆಗೆ ಅವರ ಪಾಲಕರಾಗಿರ್ತಕ್ಕಂಥ ವಯಸ್ಸು ಇವತ್ತು 65 ವರ್ಷ ವಯಸ್ಸಾಗಿರುವಂಥ ವೃದ್ಧಾಪರು ಕೂಡ ಇವತ್ತು ಅವರು ಮಾಸಾಸನವನ್ನು ಕಟ್ ಮಾಡಿದ್ದಾರೆ. ಇವತ್ತು ನಿಜವಾಗಲೂ ಬಹಳ ದುಃಖಕರ ವಿಚಾರ.